ಶ್ರೀ ಗುರುದೇವ್. ವೀಕ್ಷಕರೇ, ಮಕ್ಕಳಿಗೆ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚಿಸಲು ಮತ್ತೆ ಅವರ ಗಮನ ಓದಿನ ಕಡೆ ಇರಬೇಕೆಂದರೆ ಏನು ಮಾಡಬೇಕು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ನೋಡಿ, ಓದುವ ಕೋಣೆ ಮಕ್ಕಳ ಓದಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಇದ್ದರೆ ಬಹಳ ಒಳ್ಳೆಯದು. ಇದು ಜ್ಞಾನ ಹಾಗೂ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಓದುವ ಕೋಣೆಯಲ್ಲಿ ಕನ್ನಡಿಗಳು ಇರಬಾರದು. ಮಕ್ಕಳು ಓದುವಾಗ ಅವರ ತಲೆಯ ನೆರಳು ಪುಸ್ತಕದ ಮೇಲೆ ಬೀಳಬಾರದು. ಓದುವ ಕೋಣೆಯಲ್ಲಿ ಸಾಕಷ್ಟು ಗಾಳಿ ಬೆಳಕಿರಬೇಕು. ಹೆಚ್ಚು ಬೆಳಕಿರುವ ವಿದ್ಯುತ್ ವ್ಯವಸ್ಥೆ ಇರಬೇಕು. ಸರಸ್ವತಿ ಫೋಟೋ, ಸೂರ್ಯ ಉದಯಿಸುವ ಫೋಟೋ ಅಥವಾ ಓಡುತ್ತಿರುವ ಕುದುರೆಯ ಫೋಟೋಗಳಿದ್ದರೆ ಒಳ್ಳೆಯದು. ಕುಳಿತುಕೊಳ್ಳಲು ಮರದ ಚೇರು ಇರಬೇಕು. ಅದರ ಮೇಲೆ ಹತ್ತಿಯಿಂದ ಮಾಡಿರುವ ತೆಳು ದಿಂಬು ಕುಳಿತುಕೊಳ್ಳಲು ಇರಬೇಕು. ಮಕ್ಕಳಿಗೆ ಬಂದಿರುವ ಪ್ರಮಾಣ ಪತ್ರಗಳು, ಮೆಡಲ್ಗಳು, ಬಹುಮಾನಗಳು ದಕ್ಷಿಣ ದಿಕ್ಕಿನ ಗೋಡೆಯಲ್ಲಿ ಹಾಕಬೇಕು. ಮಲಗುವ ದಿಕ್ಕು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿರಬೇಕು. ಪುಸ್ತಕಗಳನ್ನು ಅಡ್ಡಾದಿಡ್ಡಿ ಇಡಬಾರದು. ಪುಸ್ತಕದ ಮೇಲೆ ಧೂಳಿರಬಾರದು. ಆಗಾಗ ಸ್ವಚ್ಛ ಮಾಡುತ್ತಿರಬೇಕು. ಈ ರೀತಿ ವಾಸ್ತು ಪ್ರಕಾರ ಓದುವ ಕೋಣೆ ಇದ್ದರೆ ಮಕ್ಕಳಿಗೆ ನೆನಪಿನ ಶಕ್ತಿ, ಏಕಾಗ್ರತೆ ಹೆಚ್ಚುತ್ತದೆ. ಆಟದ ಸಾಮಾನುಗಳು ಇರಬಾರದು. ಗೊಂಬೆಗಳ ಚಿತ್ರ ಇರುವ ದೊಡ್ಡ ದೊಡ್ಡ ಪೋಸ್ಟರ್ಗಳು ಇರಬಾರದು. ಆ ರೀತಿ ಇದ್ದರೆ ಮಕ್ಕಳು ಓದುವ ಬದಲು ಹೆಚ್ಚು ಆಟದ ಬಗ್ಗೆ, ಆಟದ ಸಾಮಾನುಗಳ ಬಗ್ಗೆ ಗಮನ ಹರಿಸಿ ಓದುವ ಕಡೆ ಗಮನ ಕೊಡದೆ ಏಕಾಗ್ರತೆ ಕಡಿಮೆಯಾಗಿ ಪರೀಕ್ಷೆಯ ಸಮಯದಲ್ಲಿ ತೊಂದರೆಗೆ ಒಳಗಾಗುತ್ತಾರೆ. ಇನ್ನು ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.